ಹಲೋ ಫ್ರೆಂಡ್ಸ್, ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಪೂರಿ ಜೊತೆಗೆ ಸಾಗು ಮತ್ತು ಕಾಯಿ ಚಟ್ನಿ ಮಾಡೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನು ಒಂದು 1/4 ಕಪ್ಪಷ್ಟು ಚಿರೋಟಿ ರವೆ ತೊಗೋತೀನಿ. ಈ ಅಳತೆ ಕಪ್ಪಲ್ಲಿ 4 ಕಪ್ಪು ಗೋಧಿ ಹಿಟ್ಟು ತಗೊತೀನಿ. ಒಂದು 1/4 ಕಪ್ಪು ಚಿರೋಟಿ ರವೆ, 1 2 3 ಚಿರೋಟಿ ರವೆ ಗೋಧಿ ಹಿಟ್ಟು ಸೇರಿ 4 ಕಪ್ ಆಗಿದೆ. ಈ ರವೆನ ಕ್ಲೀನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಉಪ್ಪು ಸೇರಿಸ್ಕೊತಿದ್ದೀನಿ. ನಾಲ್ಕು ಕಪ್ ಹಿಟ್ಟಿಗೆ 2 ಕಪ್ ನೀರು ಸೇರಿಸ್ಕೊಂಡು ಇಟ್ಕೊಳ್ಳಿ. ಒಂದು ಕಪ್ಪು ಪೂರ್ತಿ ಹಾಕ್ತೀನಿ ನೀರು. ಇನ್ನೊಂದು ಕಪ್ಪು ಇನ್ನೂ ಸ್ವಲ್ಪ ನೋಡ್ಕೊಂಡು ಹಾಕೋಣ. ಮೈದಾ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ನಾನು ಮೈದಾ ಯೂಸ್ ಮಾಡ್ತಾ ಇಲ್ಲ. ಗೋಧಿ ಹಿಟ್ಟಿಗೆ ಚಿರೋಟಿ ರವೆ ಸೇರಿಸಿ ನಾನು ಪೂರಿ ಮಾಡ್ತಿದ್ದೀನಿ. ಇದ್ರ ಜೊತೆಗೆ ಸಾಗು ಮಾಡ್ತೀನಿ. ಪೂರಿಗೆ ಸಾಗು ಕಾಯಿ ಚಟ್ನಿ ಕೂಡ ಮಾಡ್ತೀನಿ. ಅದು ಈ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಇದು 10 ನಿಮಿಷ ನೆನೆಯಲ್ಲಿ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಸಾಗು ಮಾಡ್ಕೊಳ್ಳೋಣ, ಚಟ್ನಿ ಮಾಡ್ಕೊಳ್ಳೋಣ. ಅಷ್ಟರಲ್ಲಿ ಇದು ಇಟ್ಟು ಒಂದು 10-15 ನಿಮಿಷ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಆಮೇಲೆ ನಾವು ಪೂರಿ ಉತ್ಕೊಳ್ಳೋಣ. ಇದನ್ನು 10 ನಿಮಿಷ ನೆನೆಯಲು ಇಡ್ತಿರ್ತೀವಿ. ಇಲ್ಲಿ ನೋಡಿ, ಬೀನ್ಸು, ಬೀಟ್ರೂಟು, ಕ್ಯಾರೆಟು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಒಂದು 20-25 ಬೀನ್ಸ್ ಇರ್ಬೋದು. ಇದು ಒಂದು ಬೀಟ್ರೂಟು, ಇದು ಒಂದು ದೊಡ್ಡ ಸೈಜಿಂದು ಕ್ಯಾರೆಟ್. ಇದನ್ನು ನಾನು ಸಾಗು ಮಾಡ್ತೀನಿ. ಇದು ಚಟ್ನಿಗೆ ಟೊಮೊಟೊ, ಇದು ಒಂದು ಟೊಮೊಟೊ ಹೆಚ್ಚಿದ್ದೀನಿ ಸಾಗು ಮಾಡಲಿಕ್ಕೆ. ಇದು ಒಂದು ದೊಡ್ಡ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ. ಇದನ್ನು ನಾನು ಸಾಗು ಮಾಡೋಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಇದು ನಾನು ಬೆಳಗಿನ ತಿಂಡಿಗೆ ಪೂರಿ ಮತ್ತು ಸಾಗು ಕಾಯಿ ಚಟ್ನಿ ಮಾಡ್ತಿರೋದ್ರಿಂದ ಮೊದಲು ಒಲೆ ಕ್ಲೀನ್ ಮಾಡ್ಕೊತಿದ್ದೀನಿ, ಗ್ಯಾಸ್ ಸ್ಟವ್ನ. ಅದಾದಮೇಲೆ ಒಂದು ರಂಗೋಲಿ ಹಾಕ್ಕೊಳ್ತೀನಿ. ಈಗ ಒಂದು ಸ್ವಲ್ಪ ಅರಿಶಿನ, ಒಂದು ಸ್ವಲ್ಪ ಕುಂಕುಮ ಇಟ್ಟು ಒಂದು ಹೂವು ಸಹ ಮುಡಿಸಿ ನಾನು ಈ ಸ್ಟವ್ ಹಚ್ಕೊತೀನಿ. ಇದಾದಮೇಲೆ ಒಂದು ಕುಕ್ಕರ್ ಇಟ್ಕೊಳ್ತೀನಿ. ಒಂದು 2 ಸ್ಪೂನು ಎಣ್ಣೆ, ಸ್ಪೂನಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಸಾಸಿವೆ, ಜೀರಿಗೆ, ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದು ವಿಡಿಯೋ ಸ್ಕಿಪ್ ಆಗಿದೆ, ಸಾರಿ. ಹಾಗಾಗಿ ನಾನು ಹಂಗೆ ಡೈರೆಕ್ಟ್ ಇದನ್ನೇ ಒಗ್ಗರಣೆ ಮಾಡಿರೋದೇ ತೋರಿಸ್ತಾ ಇದ್ದೀನಿ. ಸಾಸಿವೆ ಕಾಳು, ಜೀರಿಗೆ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಂಡಿದ್ದೀನಿ. ಇದು ಮಿಕ್ಸ್ ಆಗಿದೆ. ಒಂದು 4 ಹಸಿಮೆಣಸಿನಕಾಯಿ, ಒಂದು ಹಸಿಮೆಣಸಿನಕಾಯಿ ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಉಪ್ಪು ಸೇರಿಸ್ಕೊಳ್ತೀನಿ. 10 ಸ್ಪೂನು ಅಷ್ಟನ್ನು ಸೇರಿಸ್ಕೊಳ್ತಿದ್ದೀನಿ. ಈಗ ಹೆಚ್ಚಿಟ್ಟಿರೋ ಬೀನ್ಸು, ಕ್ಯಾರೆಟು, ಬೀಟ್ರೂಟನ್ನ ಸೇರಿಸ್ಕೊಳ್ಳೋಣ. ಆಮೇಲೆ ಬೀಟ್ರೂಟ್ ಸೇರಿಸ್ಕೊಳ್ಳೋಣ. ಆಮೇಲೆ ಕ್ಯಾರೆಟ್ನ ಸಹ ಸೇರಿಸ್ಕೊಂಡ್ಬಿಡಿ. ಹೆಚ್ಚಿಟ್ಟರೆ ಒಂದು ಟೊಮೊಟೊ ಇರುತ್ತೆ, ಸೇರಿಸ್ಕೊಳ್ತಿದ್ದೀನಿ. ಒಂದು ಕಪ್ಪು ಬೇಳೆ ತಗೊಂಡು 2 ಸಲ ಕ್ಲೀನಾಗಿ ತೊಳೆದಿರೋ ಬೇಳೆನ ಈ ಕುಕ್ಕರ್ಗೆ ಸೇರಿಸ್ಕೊಳ್ತಿದ್ದೀನಿ ನಾನು.
ಒಂದು ಅರ್ಧ ಸ್ಪೂನು ಅಚ್ಚ ಖಾರದ ಪುಡಿ ಸೇರಿಸ್ಕೊಳ್ತಾ ಇದ್ದೀನಿ. ಮಸಾಲೆ ಪುಡಿ ಹಾಕ್ಕೊಳ್ತೀನಿ. ಗರಂ ಮಸಾಲ ಪುಡಿ ಇದನ್ನು ಸೇರಿಸ್ಕೊಳ್ತೀನಿ. ಒಂದು ಲೋಟದಷ್ಟು ಅಳತೆ ಲೋಟದಲ್ಲಿ 1 ಲೋಟದಷ್ಟು ನೀರು ಸೇರಿಸ್ಕೊಳ್ತೀನಿ. ಎರಡು ಲೋಟ ನೀರು ಸೇರಿಸ್ಕೊತೀನಿ. ಕ್ಯಾಪ್ ಹಾಕ್ಬಿಡ್ತೀನಿ. ಕುಕ್ಕರ್ 2 ವಿಸಲ್ ಬರೋವರೆಗೂ ನಾವು ಈ ಕಡೆ ಒಲೆಗೆ ಇಟ್ಕೊಳ್ತೀನಿ. ಈಗ ಒಂದು ತವ ಇಟ್ಕೊಳ್ತೀನಿ. ಇದು ಚಟ್ನಿಗೆ ಹಸಿಮೆಣ್ಸಿಕಾಯಿ ಟೊಮೊಟೊ ಎಲ್ಲ ಈ ತವದಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಎಣ್ಣೆ ಹಾಕಿ ಮೊದಲಿಗೆ ನಾನು ಒಂದು 8-9 ಹಸಿಮೆಣ್ಸಿಕಾಯಿ ತಗೊಂಡಿನಿ. ಯಾಕಂದರೆ ಇವು ಖಾರ ಕಡಿಮೆ ಇದೆ, ಹಾಗಾಗಿ ನಾನು 8-9 ತಗೊಂಡಿದ್ದೀನಿ. ಖಾರ ಉಪ್ಪು ಮಾತ್ರ ನಿಮ್ಮ ಮನೇಲಿ ಯಾವ ಥರ ಊಟ ಮಾಡ್ತೀರಾ ಹಾಗೆ ನೀವು ನಿಮ್ಮನೆ ರುಚಿ ತಕ್ಕಂಗೆ ಹಾಕ್ಕೊಂಡು ಮಾಡ್ಕೊಳ್ಳಿ. ಇದು ಖಾರ ಕಡಿಮೆ ಇರೋದ್ರಿಂದ ಒಂದು 8-9 ಹಸಿಮೆಣ್ಸಿಕಾಯಿ ತಗೊಂಡಿದ್ದೀನಿ. ಇದನ್ನು ಹಾಗೆ ಹಾಕಿದರೆ ಉರಿಯೋಕ್ಕೆ ಬೇಗ ಉರಿಯಲ್ಲ, ಹಾಗಾಗಿ ನಾನು 2 ತುಂಡಾಗಿ ಈ ಥರ ಮುರ್ಕೊಳ್ತೀನಿ. ಈ ಥರ ಮಾಡೋದ್ರಿಂದ ಬೇಗ ಫ್ರೈ ಮಾಡ್ಕೊಳ್ಳೋಕ್ಕೆ ಚೆನ್ನಾಗಾಗುತ್ತೆ. ಈ ಥರ ಕಟ್ ಮಾಡ್ಕೊಂಡು ನಾನು ತವ ಮೇಲೆ ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊ ಸಹ ಕಟ್ ಮಾಡೋದ್ರಿಂದ ಅದು ಬೇಗ ಫ್ರೈ ಆಗುತ್ತೆ, ಹಾಗಾಗಿ ನಾನು ಎರಡನ್ನೂ ಸಹ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. ಈಗ ಇದಕ್ಕೆ ಎಣ್ಣೆ ಸೇರಿಸ್ಕೊಳ್ಳೋಣ. ಸ್ವಲ್ಪ ಫ್ರೈ ಮಾಡ್ಕೊಂಡು ಆದಮೇಲೆ ಒಂದು ಸ್ವಲ್ಪ ಕರಿಬೇವು ಸೇರಿಸ್ಕೊಳ್ತೀನಿ. ನಾವು ಕಾಯಿ ಚಟ್ನಿಗೆ ನಮ್ಮ ಮನೆಯಲ್ಲಿ ಕರಿಬೇವು ಈರುಳ್ಳಿ ಎಲ್ಲ ಫ್ರೈ ಮಾಡಿ ಸೇರಿಸ್ಕೊಳ್ತೀವಿ, ಹಾಗಾಗಿ ನಾನು ಕರಿಬೇವು ಸೇರಿಸ್ಕೊಂಡಿದ್ದೀನಿ. ಇದಾದಮೇಲೆ ಒಂದು ಸಣ್ಣ ಸೈಜ್ ಈರುಳ್ಳಿನ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಅದನ್ನೂ ಸಹ ನಾನು ಫ್ರೈ ಮಾಡಲು ತವಾಗೆ ಸೇರಿಸ್ಕೊಳ್ತೀನಿ. ಇನ್ನೂ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈ ಥರ ಫ್ರೈ ಮಾಡುವಾಗ ನಾವು ಲಿಡ್ ಹಾಕ್ಬಿಟ್ರೆ ಅಲ್ಲಿ ಒಳಗೆ ಆ ಬೆಲೆ ಚೆನ್ನಾಗಿ ಫ್ರೈ ಆಗುತ್ತೆ. ಹಾಗಾಗಿ ನಾನೀಗ ಒಂದು ಲಿಡ್ ಹಾಕಿ ಮೀಡಿಯಮ್ ಫ್ಲೇಮ್ ಮಾಡ್ಕೊಳ್ತೀನಿ. ಆವಾಗ ಆ ಬೆಲೆ ಒಳಗೆ ಚೆನ್ನಾಗಿ ಫ್ರೈ ಆಗುತ್ತೆ. ಅಷ್ಟರಲ್ಲಿ ನಾನು ಈ ಕೊಬ್ಬರಿ ಒಂದು ಬಟ್ಲು ತಗೊಂಡಿದ್ದೀನಿ, ಹಸಿ ಕೊಬ್ಬರಿ ಒಂದು ಬಟ್ಲು ತಗೊಂಡಿದ್ದೀನಿ. ಇದನ್ನು ನಾನು ಉದ್ದುದ್ದಾಗಿ ತೆಳ್ಳಗೆ ಹೆಚ್ಕೊಳ್ತೀನಿ. ಈ ಥರ ಹೆಚ್ಕೊಳ್ಳೋದ್ರಿಂದ ಬ್ಲೇಡಿಗೆ ಕೊಬ್ಬರಿ ಬೇಗನೆ ನೈಸ್ ಆಗಿಬಿಡುತ್ತೆ. ಕೊಬ್ಬರಿ ತುಂಡು ತುಂಡಾಗಿ ಉಳ್ಕೊಳ್ಳೋದಿಲ್ಲ. ಹಾಗಾಗಿ ಈ ಥರ ಹೆಚ್ಚುವಾಗ ಎಷ್ಟೇ ಉದ್ದ ಇರಲಿ ತೆಳ್ಳಗೆ ಹೆಚ್ಕೋಬೇಕು. ಇದರಿಂದ ಬ್ಲೇಡು ಹಾಳಾಗಲ್ಲ, ನಮಗೆ ಬೇಗನೂ ನೈಸ್ ಆಗಿಬಿಡುತ್ತೆ ಪೇಸ್ಟು. ಹಾಗಾಗಿ ಈ ಥರ ಹೆಚ್ಕೊಂಡಿದ್ದೀನಿ. ಇದಕ್ಕೆ ಒಂದು ಅರ್ಧ ಇಂಚಷ್ಟು ಹಸಿ ಶುಂಠಿ ಹೆಚ್ಕೊಳ್ತಿದ್ದೀನಿ. ಇಷ್ಟು ಹಾಕಿದರೆ ಸಾಕು. ಈ ಥರ ಹಸಿ ಶುಂಠಿ, ಕರಿಬೇವು, ಈರುಳ್ಳಿ, ಬೆಳ್ಳುಳ್ಳಿ ಎಲ್ಲದನ್ನೂ ಹಾಕೋದ್ರಿಂದ ಕಾಯಿ ಚಟ್ನಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದು ಸಲ ಈ ಥರ ಟ್ರೈ ಮಾಡಿ ನೋಡಿ. ಇದು ಈಗ ಚೆನ್ನಾಗಿ ಫ್ರೈ ಆಗಿದೆ. ಇದನ್ನು ತಣ್ಣಗಾಗಲು ಬಿಡ್ತೀನಿ. ಅಷ್ಟರಲ್ಲಿ ಒಂದು ಜಾರ್ ತಗೊಂಡು ಇಷ್ಟು ಬೆಳ್ಳುಳ್ಳಿನ ಸೇರಿಸ್ಕೊಳ್ತಿದ್ದೀನಿ. ಆಮೇಲೆ ಅರ್ಧ ಇಂಚ್ ಹಸಿ ಶುಂಠಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನೂ ಸಹ ಇದಕ್ಕೆ ಸೇರಿಸ್ಕೊಳ್ತಿದ್ದೀನಿ. ಒಂದು ಬಟ್ಲು ಕಾಯಿನ ಸಣ್ಣದಾಗಿ ಕಟ್ ಮಾಡಿದ್ದೀನಿ, ಅದನ್ನೂ ಸಹ ಇದಕ್ಕೆ ಸೇರಿಸ್ಕೊಳ್ತೀನಿ. ಈಗ ಒಂದು 3 ಸ್ಪೂನ್ ಕಡ್ಲೆ ಸೇರಿಸ್ಕೊಳ್ತೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತೀನಿ. ಇದನ್ನು ಸ್ವಲ್ಪ ಮಿಕ್ಸಿ ಮಾಡ್ಕೊಂಡು ಬರ್ತೀನಿ. ಈ ಥರ ಮಿಕ್ಸಿ ಮಾಡಿದ್ದಾದಮೇಲೆ ನಾವು ಹಸಿಮೆಣ್ಸಿಕಾಯಿ,
ಟೊಮೊಟೊ, ಈರುಳ್ಳಿ, ಕರಿಬೇವು ಫ್ರೈ ಆಗಿದೆಯಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಮತ್ತೆ ಮಿಕ್ಸಿ ಮಾಡ್ಕೊಳ್ಳೋಣ. ಜೊತೆಗೆ ಸ್ವಲ್ಪ ನೀರು ಸೇರಿಸ್ಕೊಂಡು ಮಿಕ್ಸಿ ಮಾಡ್ಕೊಳ್ತೀನಿ. ಮಿಕ್ಸಿ ಮಾಡಿರೋ ಕಾಯಿ ಚಟ್ನಿನ ಒಗ್ಗರಣೆ ಬೇಕಾದರೂ ಮಾಡ್ಕೋಬೋದು. ಇದರಲ್ಲೇ ಕರಿಬೇವು, ಈರುಳ್ಳಿ ಇರೋದ್ರಿಂದ ಈಗ ನಮ್ಮ ಕಾಯಿ ಚಟ್ನಿ ರೆಡಿ ಆಯಿತು. ಬರೀ ಉದ್ದಿನಬೇಳೆ, ಸಾಸಿವೆ ಕಾಳು, ಒಣಮೆಣಸಿನ್ಕಾಯಿ ಹಾಕಿ ಒಗ್ಗರಣೆ ಮಾಡಿ ಹಾಕ್ಕೋಬೋದು. ನಾನಿಲ್ಲಿ ಒಗ್ಗರಣೆ ಮಾಡ್ತಿಲ್ಲ. ಈಗ ಪೂರಿ ಮಾಡ್ಕೊಳ್ಳೋಣ. ಇಷ್ಟು ದೊಡ್ಡ ಹಿಟ್ಟು ತಗೊಂಡು ಇದನ್ನು ನಾವು ಎಣ್ಣೆ ಹಚ್ಕೊಂಡು ಉದ್ಕೊಳ್ಳೋಣ ಚಪಾತಿ ಥರ. ಈ ಥರ ಎಣ್ಣೆಯಲ್ಲೇ ನಾನು ಲಟ್ಟಿಸ್ಕೊಂಡಿದ್ದೀನಿ. ಹಿಟ್ಟು ಹಾಕಿ ಲಟ್ಟಿಸ್ಕೊಂಡ್ರೆ ಎಣ್ಣೆಯಲ್ಲೆಲ್ಲ ಹಿಟ್ಟು ಕರ್ಕರ್ಗಾಗಿ ಚೆನ್ನಾಗಾಗಲ್ಲ ಪೂರಿ. ಹಾಗಾಗಿ ಈ ಥರ ಲಟ್ಟಿಸ್ಕೊಂಡಿದ್ದೀನಿ. ಅಷ್ಟು ತೆಳ್ಳಗೆ ಲಟ್ಟಿಸ್ಕೊಳ್ಳೋ ಅವಶ್ಯಕತೆ ಇರಲ್ಲ. ಪೂರಿ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿ. ಒಂದು ಮೀಡಿಯಮ್ ಆಗಿ ನಾನು ಲಟ್ಟಿಸ್ಕೊಂಡಿದ್ದೀನಿ. ಈಗ ಇದನ್ನು ನಾನು ರೌಂಡ್ ಶೇಪಾಗಿ ಒಂದು ಬಾಕ್ಸ್ ಲಿಡ್ಡಿಂದ ಕಟ್ ಮಾಡ್ಕೊಳ್ತಿದ್ದೀನಿ. ನಮಗೆ ಈ ಸೈಜ್ ಪೂರಿ ಸಾಕು. ಹಾಗಾಗಿ ನಾನು ಇಷ್ಟು ಸೈಜು ಪೂರಿನ ಕಟ್ ಮಾಡ್ಕೊಂಡು ತಗೊಳ್ತಿದ್ದೀನಿ. ಪೂರಿನ ನೀವು ಈ ಥರನಾದರೂ ಚಪಾತಿ ಥರ ಉದ್ದಿ ಕಟ್ ಮಾಡ್ಕೋಬೋದು. ಇಲ್ಲಾಂದರೆ ಸಣ್ಣ ಸಣ್ಣ ಉರುಳಿ ಮಾಡ್ಕೊಂಡು ಒಂದೊಂದನ್ನಾಗಿ ಲಟ್ಟಿಸ್ಕೋಬೋದು. ನಾನು ಈ ಥರ ಲಟ್ಟಿಸಿದ್ದೀನಿ. ಈ ಥರ ಮಾಡಿದ್ರಿಂದ ಒಂದೇ ಸಲ 4 ಪೂರಿ ರೆಡಿಯಾಗಿದೆ. ಇದನ್ನು ನಾವು ಈಗ ಫ್ರೈ ಮಾಡ್ಕೊಳ್ಳೋಣ. ನಿಮಗೆ ಯಾವ ಥರ ಈಸಿನೋ ಹಾಗೆ ನೀವು ಮಾಡ್ಕೊಳ್ಳಿ. ಈಗ ಗ್ಯಾಸ್ ಸ್ಟವ್ ಹಚ್ಕೊಂಡು ಒಂದು ಬಾಣಲೆ ಇಟ್ಕೊಳ್ತೀನಿ. ಅದು ಚೆನ್ನಾಗಿ ಬಿಸಿ ಆದಮೇಲೆ ಅಡುಗೆ ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ. ಇದು ಚೆನ್ನಾಗಿ ಕಾದ್ಮೇಲೆ ನಾವು ಪೂರಿ ಹಾಕ್ಕೊಳ್ಬೇಕು. ಕಾದ ಎಣ್ಣೆ ಆಗಿರೋದ್ರಿಂದ ಪೂರಿನ ಈ ಥರ ನಿಧಾನವಾಗಿ ಹಾಕ್ಕೋಬೇಕು. 2 ವಿಜಲ್ ಬಂದು ಸಾಗು ರೆಡಿಯಾಗಿದೆ. ಅದಕ್ಕೆ ಸ್ವಲ್ಪ ಕೊಬ್ಬರಿ ಮಸಾಲೆ ಬೇಕು. ನಾನು ಇಲ್ಲಿ ಕಾಯಿ ಚಟ್ನಿನೇ, ಇದಕ್ಕೆ 1 ಸ್ಪೂನಷ್ಟು ಕಾಯಿ ಚಟ್ನಿ ಸೇರಿಸ್ಕೊಳ್ತೀನಿ ಫ್ರೈಗೆ. ಸಾಗಿಗೆ ನಾನು ಸಪ್ರೇಟು ಇದಕ್ಕೆ ಕಾಯಿ ಮಸಾಲೆ ಏನು ಮಾಡಿಲ್ಲ. ಇದಕ್ಕೇನು ಕಾಯಿ ಚಟ್ನಿ ಮಾಡಿದ್ವಲ್ಲ ಅದೊಂದು ಸ್ಪೂನ್ ಹಾಕ್ಕೊಂಡ್ರೆ ನಮ್ಮ ಸಾಗು ರೆಡಿ ಆಯಿತು. ಈಗ ಪೂರಿ ಒಂದು ರೆಡಿ ಮಾಡ್ಕೊಳ್ಳೋಣ. ಕಾಯಿ ಚಟ್ನಿಲಿ ಬೆಳ್ಳುಳ್ಳಿ, ಹಸಿಶುಂಠಿ ಎಲ್ಲ ಇರೋದ್ರಿಂದ ನಾನು ಕಾಯಿ ಚಟ್ನಿನೇ 1 ಸ್ಪೂನ್ ಹಾಕ್ಕೊಳ್ತೀನಿ. ಯಾಕೆಂದರೆ ಅದಕ್ಕೆ ಸಪ್ರೇಟ್ ಮಸಾಲೆ ಮಾಡೋಕ್ಕೆ ಟೈಮ್ ಇಲ್ಲ. ಬೆಳಗಿನ ತಿಂಡಿಗೆ ನನಗೆ ಅರ್ಜೆಂಟಾಗಿ ತಿಂಡಿ ಮಾಡಿಕೊಡ್ಬೇಕಾಗಿತ್ತು. ಹಾಗಾಗಿ ನಾನು 1 ಸ್ಪೂನ್ ಕಾಯಿ ಚಟ್ನಿ ಸೇರಿಸಿ ಸಾಗು ರೆಡಿ ಮಾಡಿದ್ದೀನಿ. ಈಗ ನನ್ನ ಪೂರಿ ರೆಡಿ ಆಯಿತು. ಈಗ ಇನ್ನು ಉಳಿದ ಪೂರಿನೂ ಸಹ ನಾವು ಕರ್ಕೊಳ್ಳೋಣ. ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ. ಹಾಗೆಯೇ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ನಾನು ಹಾಕೋ ನೋಟಿಫಿಕೇಷನ್ ನಿಮ್ಗೆ ಮುಂಚಿತವಾಗಿ ಬರುತ್ತೆ. ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ. ಬನ್ನಿ, ನಮ್ಮ ಪೂರಿ ಮತ್ತೊಂದು ರೆಡಿ ಆಯಿತು. ಅದನ್ನೂ ಸಹ ತೆಗಿಯೋಣ. ಈಗ ಪೂರಿ ಸಹ ರೆಡಿ ಆದವು. ನಾನೀಗ ಒಂದು ಪ್ಲೇಟಿಗೆ ಸಾಗು, ಚಟ್ನಿ, ಪೂರಿನ ಸರ್ವ್ ಮಾಡ್ತಿದ್ದೀನಿ. ಮೊದಲಿಗೆ ನಾನು ಕಾಯಿ ಚಟ್ನಿ ಹಾಕ್ಕೊಳ್ತಿದ್ದೀನಿ. ಈಗ ಸಾಗು ಹಾಕ್ಕೊಳ್ತೀನಿ. ಎಷ್ಟು ಘಮ ಘಮ ಅಂತ ಎಷ್ಟು ಕಲರ್ಫುಲ್ಲಾಗಿ ಸಾಗು ರೆಡಿಯಾಗಿದೆ ನೋಡಿ. ತಿನ್ನಲು ಅಷ್ಟೇ ರುಚಿ ಸಹ ಇರುತ್ತೆ. ನೀವು ಸಹ ಟ್ರೈ ಮಾಡಿ ನೋಡಿ. ಇದು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಪೂರಿ ನಾನು ಮೈದಾ ಬಳಸ್ತೇನೆ ಮಾಡಿರೋ ಪೂರಿ. ಕ್ಯಾರೆಟು, ಬೀಟ್ರೂಟು, ಬೀನ್ಸು ಎಲ್ಲ ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು. ಹಾಗಾಗಿ ನೀವು ಸಹ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.